ಬ್ರಾಹ್ಮಣ ಪತ್ನಿಯರಿಗೆ ಅನುಗ್ರಹ. ಒಂದೆಡೆ ಬ್ರಾಹ್ಮಣರೆಲ್ಲ ಸೇರಿಕೊಂಡು ಸ್ವರ್ಗದ ಅಪೇಕ್ಷೆಯಿಂದ ಆಂಗಿರಸ ಯಾಗವನ್ನು ಮಾಡುತ್ತಿದ್ದರು. ಪಕ್ಕದ ಬಯಲಿನಲ್ಲಿ ಕೃಷ್ಣ ಬಲರಾಮರು ಗೋಪಾಲಕರೊಂದಿಗೆ ವಿಹರಿಸುತ್ತಿದ್ದರು. ಕೃಷ್ಣ ಹಸಿವಾದಂತೆ ನಟಿಸಿದ. ಹತ್ತಿರವೇ ಬ್ರಾಹ್ಮಣರು ಯಾಗ ಮಾಡುತ್ತಿರುವ ಸಂಗತಿ ಕೃಷ್ಣನಿಗೆ ತಿಳಿದಿತ್ತು. ಆ ಯಾಗ ನಡೆಯುತ್ತಿದ್ದ ಸ್ಥಳಕ್ಕೆ ಹೋಗಿ ಸ್ವಲ್ಪ ಅನ್ನವನ್ನು ಬೇಡಿ ತರಲು ಗೋಪಕುಮಾರರನ್ನು ಕಳಿಸಿದ. ವಿಪ್ರೋತ್ತಮರೇ, ಶ್ರೀಕೃಷ್ಣನ ಆದೇಶದಂತೆ ಬಂದಿದ್ದೇವೆ. ನಾವೆಲ್ಲರೂ ಪಕ್ಕದ ಬಯಲಿನಲ್ಲಿ ವಿಹರಿಸುತ್ತಾ ಇದ್ದೆವು. ಕೃಷ್ಣನಿಗೆ ಹಸಿವಾಗಿದೆ. ಸ್ವಲ್ಪ ಅನ್ನವನ್ನು ಶ್ರದ್ಧಾಭಕ್ತಿಯಿಂದ ಕೊಡಿರಿ ಎಂದು ಕೇಳಿದರು. ಆಗ ಬ್ರಾಹ್ಮಣರಲ್ಲಿ ಪ್ರಮುಖನು, ಯಾಗದೀಕ್ಷಿತರಿಗಾಗಿ ಮೀಸಲಿಟ್ಟ ಅನ್ನವಿದೆ. ಯಾಗದೀಕ್ಷಿತರಾದ ಮೇಲೆ ಅಗ್ನಿಷ್ಟೋಮಿಯ ಅಶ್ವಲಂಬನವಾಗುವವರೆಗೆ ದೀಕ್ಷಿತನ ಅನ್ನವನ್ನು ಇತರರು ತಿನ್ನಬಾರದು. ಉಳಿದ ಸಂದರ್ಭದಲ್ಲಿ ಇತರರು ಉಂಡರೂ ದೋಷವಿಲ್ಲ, ಆದ್ದರಿಂದ ಕೊಡಲಾಗದು ಎಂದು ಬಿಟ್ಟರು. ಬ್ರಾಹ್ಮಣರು ವೇದಜ್ಞರಾಗಿದ್ದರೂ ಭಗವಂತನ ಅಪ್ಪಣೆಯನ್ನು ಅರಿಯಲು ಅಶಕ್ತರಾದರು. ಕೃಷ್ಣನನ್ನು ಸಾಧಾರಣ ಪೋರ ಎಂದು ಅಸಡ್ಡೆ ಮಾಡಿಬಿಟ್ಟರು. ಯಾಗ, ಋತ್ವಿಜರು, ಅಗ್ನಿ, ಮಂತ್ರ, ತಂತ್ರ ಎಲ್ಲದರಲ್ಲೂ ಕೃಷ್ಣನೇ ನೆಲೆಸಿದ್ದಾನೆ ಎಂಬುದನ್ನು ಅರಿಯಲಾರದೇ ಹೋದರು. ಬರಿಗೈಯಲ್ಲಿ ಹಿಂದಕ್ಕೆ ಬಂದ ಗೋಪಕುಮಾರರನ್ನು ನೋಡಿ ಶ್ರೀಕೃಷ್ಣ ತಾನೇ ಮುಂದಾಗಿ ವಿಪ್ರಪತ್ನಿಯರಲ್ಲಿ ಅನ್ನವನ್ನು ನೀಡುವಂತೆ ಬೇಡಿಕೆ ಇಟ್ಟ. ಕೃಷ್ಣ ಕೇಳಿದುದೇ ತಡ. ಬ್ರಾಹ್ಮಣ ಮುತ್ತೈದೆಯರೆಲ್ಲ ಸಡಗರದಿಂದ ತಾವು ಮಾಡಿದ್ದ ಭಕ್ಷ್ಯ ಭೋಜ್ಯವನ್ನೆಲ್ಲ ತಂದು ತೃಪ್ತಿಯಾಗುವಂತೆ ಬಡಿಸಿದರು. ಕೃಷ್ಣ ತನ್ನ ಸಂಗಡಿಗರೆಲ್ಲರ ಜೊತೆ ಕೂತು ಸಂತೋಷವಾಗಿ ಉಂಡನು. ವಿಪ್ರಪತ್ನಿಯರ ಮನಸ್ಸು ಧನ್ಯತೆಯಿಂದ ತುಂಬಿ ಹೋಯಿತು. ಆ ನಂತರ ಬ್ರಾಹ್ಮಣೋತ್ತಮರಿಗೆಲ್ಲ ಈ ವಿಚಾರ ತಿಳಿದು ಭಗವಂತ ತಾನೇ ನಮ್ಮಲ್ಲಿಗೆ ಬಂದು ಬೇಡಿದಾಗ ನೀಡಲಿಲ್ಲವಲ್ಲ ಎಂಬ ವಿಷಾದ ತುಂಬಿಕೊಂಡಿತು.